ಫೋಟೋ ನೋಡಿ ಅದ್ರೊಳಗಡೆ ಏನೇನಿದೆ ಅಂತ ಗೆಸ್ ಮಾಡಬೇಕು ಒಂದೇ ನಿಮಿಷದಲ್ಲಿ. ಜೋಳದ ರೊಟ್ಟಿ, ಬೆಣ್ಣೆ, ಸಲಾಡು, ಉಪ್ಪಿನಕಾಯಿ. ಹ್ಮ್ ಅದು ಸ್ವೀಟ್ ಏನೋ ಗೊತ್ತಾಗ್ತಿಲ್ಲ, ಡೈಮಂಡ್ ಪೀಸು. ಹ್ಮ್ ಆಮೇಲೆ ಮೋಸ್ಟ್ಲಿ ಇದು ಹಲಸಿನ ಕಾಯಿ ಹುಳಿ ಇರಬೇಕು. ಅದ್ರ ಪಕ್ಕ ರೌಂಡ್ ಇರೋದೇನೋ ಗೊತ್ತಿಲ್ಲ. ಜೋಳದ ರೊಟ್ಟಿ ಅಲ್ವೇ ಅಲ್ಲ, ಮತ್ತೆ ಸಜ್ಜೆ ಅಂದ್ರೆ ಸಜ್ಜೆ ರೊಟ್ಟಿ. ಸೇಮ್ ಸೇಮ್ ಹಂಗೆ, Cousin ಜೋಳ brother. ಬೇರೆ ಸಜ್ಜೆ ಬೇರೆ. ಎರಡು ಒಂದೇ ಫ್ಯಾಮಿಲಿ. ಫ್ಯಾಮಿಲಿ ಒಂದೇ. ಹಾಗಿದ್ರೆ ಚಪಾತಿ ಇಡ್ಲಿ ದೋಸೆ ಎಲ್ಲ ಒಂದೇ ಆಗ್ಬಿಡುತ್ತಾ? ಹೌದು. ದೋಸೆನ ಇಟ್ಬಿಟ್ರೆ ನೀವು ಇಡ್ಲಿ ಅಂತೀರಾ? ಇಲ್ಲ, ನಮಗ್ ಗೊತ್ತ, ಇದ್ರ ಪರಿಚಯ ಇಲ್ವಲ್ಲ. ಸಜ್ಜೆ ಡೈಮಂಡ್ ಶೇಪ್ ಅಲ್ಲಿ ಇರೋದು ಏನಿರ್ಬೋದು ಗೆಸ್ ಮಾಡಿ. ಏನೋ ಒಂದು ಇದ್ರ ತರ ಬರುತ್ತೆ, ಅಂದ್ರೆ ನಮ್ಮಲ್ಲಿ ನುಚ್ಚಿನುಂಡೆ ಮಾಡ್ತಾರಲ್ಲ ಆ ತರ ಇರುತ್ತೆ. ಅದ್ರ ಹೆಸರು ಗೊತ್ತಿಲ್ಲ. ಡೋಕ್ಲಾ ತರ ಮಾಡ್ತಾರಲ್ಲ ಅದು. ಆಮೇಲೆ ಈ ಕಾಳು ಮೊಳಕೆ ಕಟ್ಟಿರೋದು ಯಾವ ಕಾಳು? ನಂಗೆ ಅದೇ ಗೊತ್ತಾಗ್ಲಿಲ್ಲ, ಈ ಫೋಟೋನಲ್ಲಿ ಗೊತ್ತಾಗ್ತಲ್ಲ. ಮಡ್ಕಿ ಕಾಳು. ಹಾ, ಪಕ್ಕದಲ್ಲಿರೋದು ಏನು ತರಕಾರಿ? ನಾನು ಅದು ಇದು ಅನ್ಕೊಂಡೆ, ಹಲಸಿನಕಾಯಿದು. ಹೀರೆಕಾಯಿ. ಹೀರೆಕಾಯಿ. ಹಾ, ಓಕೆ, ನೈಸ್. ಅದ್ರ ಪಕ್ಕ ಇರೋದು ಏನದು? ಕಾಯಿ ಸ್ವೀಟಾ? ಕಾಯಿ ಉಂಡೆ. ಮೊಸರನ್ನ ಬುತ್ತಿ. ಓ, ಚಟ್ನಿ ಪುಡಿ, ಉಪ್ಪಿನಕಾಯಿ. ಚಟ್ನಿ ಪುಡಿನ ತೊಕ್ಕದು? ಅಲ್ಲ, ಮೊಸರ ಬುತ್ತಿ ಪಕ್ಕ ಇರೋದು ಪುಡಿನ. ಚಟ್ನಿ ಪುಡಿ. ಖಾರ Nice. ಇದಿರೋದು ಚಟ್ನಿ ತರ ಇರೋದು ಖಾರ. ಭಾಳ ಎಂಜಾಯ್ ಮಾಡ್ಕೊಂಡು ತಿನ್ಬೋದು.